ಯುಐ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ವಿಶ್ವದಾದ್ಯಂತ ಇನ್ನೇನು ಕೆಲವು ದಿನಗಳಲ್ಲಿ ಯುಐ ಫಿಲ್ಮ್ ರಿಲೀಸ್ ಆಗ್ತಾ ಇದ್ದು, ಬೆಂಗಳೂರಿನಲ್ಲಿ ಅದ್ದೂರಿ ಪ್ರೀ ರಿಲೀಸ್ ಇವೆಂಟ್ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮ ನಡೆದಿದ್ದು, ಹಲವಾರು ಸೆಲೆಬ್ರಿಟಿಗಳು, ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗಿಯಾಗಿದ್ದು, ಸ್ಯಾಂಡಲ್ವುಡ್ ನಟ ನಟಿಯರಿಂದ ಶುಭ ಹಾರೈಸಲಾಗಿದೆ. ಉಪ್ಪಿ ನಿರ್ದೇಶನದ ಬಗ್ಗೆ ಶಿವಣ್ಣ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ವರ್ಷಗಳ ನಂತರ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನ ಮಾಡಿ ನಟನೆಯನ್ನ ಮಾಡಿರುವಂತಹ ಸಿನಿಮಾ ಯುಐ ಸಿನಿಮಾ. ಈ ಸಿನಿಮಾಗಾಗಿ ಹಲವಾರು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದು, ಇವತ್ತು ಬೆಂಗಳೂರಿನಲ್ಲಿ ಅದ್ದೂರಿ ಪ್ರೀ ರಿಲೀಸ್ ಇವೆಂಟ್ ನಡೆದಿದ್ದು, ಹಲವಾರು ನಟರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಸ್ಯಾಂಡಲ್ವುಡ್ ನಟ ನಟಿಯರು ಶುಭ ಹಾರೈಸಿದ್ದಾರೆ. ಉಪ್ಪಿ ನಿರ್ದೇಶನದ ಬಗ್ಗೆ ಶಿವಣ್ಣ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಉಪ್ಪಿ ಏನೇ ಮಾಡಿದ್ರು ನನಗೆ ಇಷ್ಟ ಆಗುತ್ತೆ ಅಂತ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಹಳೆ ಕಾಲದ ಸಿನಿಮಾ ಸ್ಟೈಲ್ ಮತ್ತೆ ಬರಬೇಕು, ಮತ್ತೆ ಸೇರೋಣ, ಓಂ 2 ಮಾಡೋಣ, ಹಿಟ್ ಆಗಬೇಕು ಅಂತ ಇವತ್ತು ನಡೆದ ಇವೆಂಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು, ಯುಐ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಶಿವಣ್ಣ ಮನದಾಳದ ಮಾತುಗಳನ್ನ ಆಡಿದ್ದಾರೆ. ಇದೇ ತಿಂಗಳ 24ಕ್ಕೆ ಸರ್ಜರಿ ಇದೆ, 25ಕ್ಕೆ ವಿದೇಶದಲ್ಲೇ ಯುಐ ಸಿನಿಮಾವನ್ನ ನೋಡ್ತೀನಿ ಅಂತ ಇವೆಂಟ್ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಯುಐ ಸಿನಿಮಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದ್ದು, ಹಲವಾರು ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಉಪೇಂದ್ರ ಅವರೇ ನಿರ್ದೇಶನ ಮಾಡಿ ನಟನೆಯನ್ನ ಮಾಡಿರುವಂತಹ ಸಿನಿಮಾ. ಸಾಕಷ್ಟು ವರ್ಷಗಳ ನಂತರ ಏನು ಉಪೇಂದ್ರ ಅವರು ನಿರ್ದೇಶನ ಮಾಡಿದ್ದು, ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು. ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಎಲ್ಲರೂ ಈ ಪಾತ್ರ ಚೆನ್ನಾಗಿ ಮಾಡ್ತಾರೆ. ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಅವಾಗ ಚೆನ್ನಾಗಿ ಜ್ಞಾಪಕ ಇದೆ. ಅದಾದಮೇಲೆ ಓಂ ಬಂತು. ಓಂ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಮಣಿರತ್ನ ಮಾತ್ರ ಅಂತೀರಲ್ಲ, ಯಾರೇ ಮಣಿರತ್ನ ಮೀರಿಸ್ತಾರೆ ಒಬ್ರು ಇದ್ದಾರೆ ಡೈರೆಕ್ಟರ್. ಅವಾಗ ಹೇಳಿದ್ರು, ಏನು ಗುರುವೆ ಇದೆಲ್ಲ ಯಾಕೆ ಹೇಳಿದ್ರಿ ಅಂತ. ಇಲ್ಲ ಉಪ್ಪಿ ನೋಡ್ತಾ ಇರಿ, ಫಿಲ್ಮ್ ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ನನ್ನ ಮೈಂಡ್ಲಿ ಅನಿಸ್ತು. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ ಆಗುತ್ತೆ. ಯಾಕಂದರೆ ಮೋಡದ ಮರಿಲಿ ಮುಂಚೆ ಮಾಡಿದ್ದೆ, ಒಂದು ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಒಂದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗ, ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡಿದ್ನ ಲಾಂಗ್ ಇದ್ನ, ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಒಂದು ಆ ಸ್ಟೋರಿಗೆ ಒಂದು ರಿಯಾಲಿಟಿ ತಂದರೆ, ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ, ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದ ತಕ್ಷಣ ಬಂದು ಕೂದ್ಲಿಗೆ ಹಿಂಗೆಲ್ಲ ಏನೇ ಮಂಚ ಚೆತ್ತಿ ಸರಿ. ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಬಿಟ್ಟರೆ ಬೇರೆ ಯಾರು ಮುಟ್ಟಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದ್ಯಾಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ, ನೆಕ್ಸ್ಟ್ ಅಂದರೆ ನೀವೇನೇ ಗೀತಾ ಬಿಟ್ಟ ಮೇಲೆ ಅವರೇನೆ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಆತನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು. ಮಹಾಭಾರತದಲ್ಲಿ ಪಂಚಪಾಂಡವರಿದ್ದಂಗೆ ಕೌರವರು ಕಿತ್ಕೊಳ್ತಿರ್ತಾರೆ, ಪಾಂಡವರು ಹಂಚ್ಕೊಳ್ತಿರ್ತಾರೆ. ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಾವು ಕೊಡೋದಕ್ಕೆ ರೆಡಿ ಇರ್ತೀವಿ ಯಾವಾಗಲೂ ಒಳ್ಳೆಯದನ್ನು. ಅದು ಶಿವಣ್ಣ ಸಾಹೇಬರು ಭಾಳ ತುಂಬ ಚೆನ್ನಾಗಿ ಹೇಳಿದ್ರು. ಯುಐ ಬಗ್ಗೆ ಮಾತಾಡಬೇಕು. ನಿನ್ನೆ ಹೈದರಾಬಾದ್ನಲ್ಲಿ ಪ್ರೆಸ್ ಮೀಟ್ಗೆ ಅಂತ ಹೋದಾಗ ನಮ್ಮ ನಿರ್ದೇಶಕರು 40 ಆಲ್ಮೋಸ್ಟ್ 45 ಅವರ್ಸ್ ಕೆಲಸ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸು 1 ಅವರ್ ನಿದ್ದೆ ಮಾಡಿದ್ದಾರೆ ಅಷ್ಟೇ. ನಾನು ಜೊತೆಲೇ ಟ್ರಾವೆಲ್ ಮಾಡಿದೆ. ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರು. ನಾಳೆ ಚೆನ್ನೈಗೆ ಹೋಗ್ತಾ ಇದ್ದಾರೆ, ನಾಳೆ ಮುಂಬೈಗೆ ಹೋಗ್ತಾ ಇದ್ದಾರೆ. ಅವರು ಒಂದು ಹೆಸರು ಇಟ್ಟಿದ್ದೀನಿ ನಾವು ಸಾಹೇಬರಿಗೆ, ಮ್ಯಾನ್ ಮಿಷನ್. ಇನ್ನೊಂದು ಹೆಸರು ಇದೆ ಅಲ್ಲಿ ಹೈದರಾಬಾದ್ಗೆ ಕೊಟ್ಟೆ, CK. ಕೆಲವಕ್ಕೆ ಟೀ ಶರ್ಟ್ ಅಲ್ಲ, ಕಂಟೆಂಟ್ ಕಿಂಗ್ ಅಂದರೆ ಉಪೇಂದ್ರ ಅವರೇ. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಕಷ್ಟಪಟ್ಟಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ಅಫ್ಕೋರ್ಸ್ ಕ್ಯಾಪ್ಟನ್ ಆಫ್ ದ ಶಿಪ್ ಉಪೇಂದ್ರ ಜಿ ಅವರ ನೇತೃತ್ವದಲ್ಲಿ ಅಜನೀಶ್ ಲೋಕನಾಥ್ ಅವರು, ವೇಣು ಅವರು ಕ್ಯಾಮರಾಮನ್ ಅವರು, ಮತ್ತು ನಮ್ಮ ನಿರ್ಮಲ್ಲು, ನವೀನ್. ಹೊಟ್ಟೆಯಲ್ಲಿ ಚಿಟ್ಟೆನ ಬಿಟ್ಟಂಗಾಗಿದೆ ಈಗ, ತುಂಬ ಹೇಳೋಕ್ಕಾಗ್ತಿಲ್ಲ ಅಷ್ಟು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಒಟ್ಟಿಗೆ ಬಂದಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.
ಶಿವರಾಜ್ ಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಬಂದಿದ್ದಕ್ಕೆ. ಧನಂಜಯ ಸರ್, ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಎ ಲಾಟ್. ಏನು ಹೇಳಿ, ಎಲ್ಲಿಂದ ಶುರು ಮಾಡಲಿ, ನಾನು ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಆ ಫಸ್ಟ್ ಕಾಲ್ ಬಂದಾಗ ಈ ಥರ UI ಸಿನಿಮಾ, ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೆ ಆ್ಯಡು, ಸರ್ ಈ ಥರ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇತ್ತು ಸರ್. ನಿಮ್ಗೆ ಬರ್ತಿದ್ದಿದ್ದೇ ಒಂದು ಪ್ರಶ್ನೆ, ಸರ್ ನಿಮ್ಮ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ. ಆ್ಯಂಡ್ ಫೈನಲಿ ಅದನ್ನು ಇನ್ನು 4 ದಿವಸದಲ್ಲಿ ನಾವೆಲ್ಲರೂ ವಿ ಕ್ಯಾನ್ ವಿಟ್ನೆಸ್ ದ UI ವರ್ಲ್ಡ್. ಆ್ಯಂಡ್ ನಾನು ಕೂಡ ಆ್ಯಸ್ ಅನ್ ಆಡಿಯನ್ಸ್ UI ವರ್ಲ್ಡ್ ಹೇಗಿರುತ್ತೆ, ಏನು UI ಅಂದರೆ ಏನು, ನನ್ನ ತಲೆಯಲ್ಲಿ ಎಷ್ಟು ಹುಳಗಳಿವೆ, ನಾನೆಷ್ಟು ಸತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ. ಎಲ್ಲರೂ ಸಿನಿಮಾ ನೋಡ್ತೀರಾ ಅದು ಗೊತ್ತು, ಬಟ್ 3-4 ಸತಿ ನೋಡ್ತೀರಾ ಅಂತಲೂ ಗೊತ್ತು. ಉಪಿ ಸರ್, ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ರೆ ಅಲ್ಲಿ. ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗಂಗೆ ಮಾಡೋದಕ್ಕೆ. ಆ್ಯಕ್ಚುಲಿ ತಾವು ಮಾತಾಡಿದ್ರಿ, ನಾವೆಲ್ಲ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿರೋದು ಸರ್. ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದರೂ ಅವತ್ತಿನ ನಿಮ್ಮ ಸಿನಿಮಾಗಳು ನಾವು ಕಾಯ್ತಾ ಇದ್ದವ್ರು. ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಲರ್ನಿಂಗ್ ಡೈರೆಕ್ಟ್ರಾಗಿ ಹೋಗಿ ನಿಮ್ಮ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಇವತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ. 100% ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರೂ ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಇದು. ಅದಂತೂ ವಿತೌಟ್ ಡೌಟ್ ನಾನು ಹೇಳ್ತೀನಿ. ನಾನು ನಿಮಗೆ ಕೇಳ್ತಿದ್ದೆ ಯಾವಾಗಲೂ, ಸರ್ ಡೈರೆಕ್ಷನ್ ಮಾಡಿ ಸರ್, ಜ್ಞಾಪಕ ಇದೆಯಾ ಸರ್, ಡೈರೆಕ್ಷನ್ ಮಾಡಿ ಸರ್ ಅಂತ. ಸೊ ಅವರೆಲ್ಲೋ ಬ್ಯುಸಿ ಇರೋರು, ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೇನೋ ಅಂದ್ಕೊಂಡೆ. ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು, ಹೆಂಗೂ ಸಲ್ಗ ಮಾಡಿದ್ರು ಮೆತ್ತಿಗೆ ಎಳ್ಕೊಂಡೋಗಿ ಬಿಡ್ತಾರೇನೋ ಸರ್, ನಮ್ಮವರ ಸರ್ ಇವ್ರು ವರ್ಕ್ ಆಗ. UI ಇಂಥ ಪ್ರೆಸ್ಟೀಜಿಯಸ್ ಪಿಕ್ಚರಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬ ಸಂತೋಷ ಸರ್. ಮೊದಲನೇದಾಗಿ ನಿಮಗಿರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸರ್. ಬಿಕಾಸ್ ಒಂದು 30-32 ವರ್ಷಕ್ಕೆ ಮುಂಚೆ ಉಶ್ ಅಂತ ಪಿಕ್ಚರ್ಗೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ತಮಿಳಲ್ಲಿ. ಸೊ ಆವಾಗ ಫಸ್ಟ್ ಟೈಮ್ ಉಪ್ಪಿ ಸರ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಆಗಿರಲಿ, ಉಪೇಂದ್ರ ಆಗಿರಲಿ, ಓಂ ಆಗಿರಲಿ, ರಕ್ತ ಕಣ್ಣೀರಾಗಿರಲಿ, ಎಲ್ಲ ಪಿಕ್ಚರು ಫಾಲೋ ಮಾಡ್ತಾನೆ ಬಂದೆ. ಆ್ಯಂಡ್ ಐ ಗ್ರೇಟ್ ಫ್ಯಾನ್ ಸರ್. ಆ್ಯಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದರೆ, ಒಂದು 4-5 ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್. ಬಟ್ ಫಸ್ಟ್ ಟೈಮ್ ನಿಮ್ಮ ಡೈರೆಕ್ಷನಲ್ಲಿ ನನಗೆ ಈ ಡೈರೆಕ್ಷನ್ ಅಂದ ಕೂಡಲೇ ತುಂಬ ಏನೇನೋ ಹೇಳ್ತಾರೆ. ನನಗೆ ಒಂಥರ ಮುಜುಗರ ಆಗುತ್ತೆ ಪ್ರತಿ ಸತಿನೂ ಕೂಡ. ವರ್ಲ್ಡ್ ಡೈರೆಕ್ಟ್ರು, ಆ ಡೈರೆಕ್ಟ್ರಿಗೆ ಇವರು ಇನ್ಸ್ಪಿರೇಷನು, ಅದು ಇದು ಅಂತ ಏನೇನೋ ಹೇಳ್ತಾರೆ. ನನಗೆ ಒಂದೇ ಅನಿಸಿದ್ದು ಅವಾಗ ಏನು ಅನ್ನಿಸ್ತಂದರೆ, ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ, ಆಮೇಲೆ ಉಶ್, ಆಮೇಲೆ ಓಂ. ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ, ಒಳಗಡೆ ಹುಡುಕೋಕ್ಕೆ ಶುರು ಮಾಡಿದೆ. ಅಲ್ಲಿ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಏನೇನೋ ಸಿಕ್ತು. ಆ ಥರ ಪಿಕ್ಚರ್ ಮಾಡ್ತಾ ಇದ್ದೀನಿ. ಸೊ ಈ ಒಳಗಡೆ ಹುಡುಕ್ದಾಗ ಏನಾಗುತ್ತೆ ಅಂದರೆ, ನಾನು ನನ್ನೊಳಗೆ ಮಾತ್ರ ಹುಡ್ಕೊತಾ ಇಲ್ಲ, ನಿಮ್ಮೊಳಗೆ ನೀವು ಹುಡ್ಕೊತಿರೋದು, ನಿಮ್ಮೊಳಗೆ ನೀವು ಹುಡ್ಕೊತಿರೋದು ನಾನು ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನೀವು ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ, ಇದು ನಾನೇ ಅಲ್ವಾ ಅಂತ. ಅಲ್ಲಿ ನಾನಿರಲ್ಲ, ಆ್ಯಕ್ಚುಲಿ ನೀವಿರ್ತೀರ. ಅದಕ್ಕೆ ನಿಮ್ಗೆ ತುಂಬ ಇಷ್ಟ ಆಗೋದು ಯಾಕೆ ಅಂದರೆ, ನೀವು ಯಾಕೆ ಹುಳ ಬಿಟ್ಕೊಂತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, UI ಅಂದರೆ ಒಂದು ಹೆಸರೇ ಇಡ್ಬೋದು. ನನಗೇನಂದರೆ, ನಾನು ಹೆಸರಿಟ್ಬಿಟ್ರೆ ಅಷ್ಟೇ, ಅಲ್ಲಿ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮಗೆ 100 ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದರೆ